ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಸ್ಕಾರ, ನಾನು ಇನಾಯತ್ ಮಾತಾಡ್ತಾ ಇದ್ದೀನಿ. ಬೊಮ್ಮನಹಳ್ಳಿ ವಾರ್ಡ್ ನಂಬರ್ 63. ಈ ಭಾಗದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಬಲ ಆಕಾಂಕ್ಷಿ ಮತ್ತು ಬೊಮ್ಮನಹಳ್ಳಿ ಬ್ಲಾಕ್ ಮೈನಾರಿಟಿ ಅಧ್ಯಕ್ಷ ಆಗಿದ್ದೀನಿ. ಹಾಗೂ ಇನ್ನೂ ಕೆಲವೊಂದು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ್ದೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಸದಾಗಿ ಬಹುಶಃ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಪದವಿಯನ್ನು ಸ್ವೀಕರಿಸುತ್ತಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸುಮಾರು 40 ವರ್ಷಗಳಿಂದ ಅವರ ಪರಿಶ್ರಮ, ಪಕ್ಷಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಾಗೂ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅವರು ಅನುಕರಿಸಿ ಹಾಗೂ ಆ ಹುದ್ದೆಗಳನ್ನು ಯಶಸ್ವಿಯಾಗಿ ಅವರು ನಿಭಾಯಿಸಿ 3 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತಿನ ಈ ದಿನ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಳ್ತಾ ಇದ್ದಾರೆ. ಇಂಥ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ಅಕ್ರಮಣ್ ನ್ಯಾಷನಲ್ ಟಿವಿ ಚಾನಲ್ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಅವರು ಇವತ್ತಿಂದ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ಕೆಲಸ ಮಾಡಲಿ, ಹಾಗೂ ನಮ್ಮ ಬೆಂಗಳೂರು ನಗರ ಹಾಗೂ ನಮ್ಮ ರಾಜ್ಯದ ಪ್ರತಿಯೊಂದು ಮೂಲೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅವರು ನಮಗೆಲ್ಲರಿಗೂ ತಿಳಿಸುತ್ತಾ ರಾಜ್ಯದ ಹಾಗೂ ಬೆಂಗಳೂರು ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಲಿ, ದೇವರ ಆ ಶಕ್ತಿಯೇ ಅವರಿಗೆ ಕೊಟ್ಟು ಅನುಕರಿಸಲಿ ಅಂತ ಹೇಳಿಬಿಟ್ಟು ನಾನು ಈ ಶುಭ ಸಂದರ್ಭದಲ್ಲಿ ಹೇಳ್ಕೊತಾ ಇದ್ದೇನೆ. ಹಾಗೆ ಇವತ್ತು ಬೊಮ್ಮನಹಳ್ಳಿಯಲ್ಲಿ ತಮ್ಮ ನೇತೃತ್ವದಲ್ಲಿ ಒಂದು ಸಿಹಿ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಂತೆ. ಹಾಗೂ ಇವತ್ತು ಇಂಥ ಒಂದು ಶುಭ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸ್ವೀಕರಿಸುವ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀರಿ. ಹಾಗೂ 2 ವೀಲರ್ ರ್ಯಾಲಿ ಕೂಡ ಇದೆ. ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ನಾವು ಬೊಮ್ಮನಹಳ್ಳಿ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೀರಿ. ಹಾಗೂ ನಮ್ಮ ಈ ಭಾಗದ ನಮ್ಮ ಕಾಂಗ್ರೆಸ್ನ ನೆಚ್ಚಿನ ನಾಯಕರಾದ ಶ್ರೀ ಉಮಾಪತಿ ಶ್ರೀನಿವಾಸ ಗೌಡರವರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಮಧು ರವರು, ಇನ್ನು ನಮ್ಮ ಬೊಮ್ಮನಹಳ್ಳಿ ಬ್ಲಾಕ್ನ ವಾರ್ಡ್ ಅಧ್ಯಕ್ಷರಾದ ದಿಲೀಪ್ ಗೌಡರವರು ಹಾಗೂ ಮಹಿಳಾ ವಾರ್ಡ್ ಅಧ್ಯಕ್ಷರಾದ ಸುಜಾತ ಗೌಡರವರು ಹಾಗೂ ಇನ್ನೂ ನಮ್ಮ ನೆಚ್ಚಿನ ಸ್ನೇಹಿತರು, ನಾಯಕರು ಎಲ್ಲರೂ ಜೊತೆ ಇರ್ತಾರೆ. ಈ ರೀತಿ ನಮ್ಮ ಬೊಮ್ಮನಹಳ್ಳಿ ಭಾಗದ ಹಾಗೂ ಬಂಡೆಪಾಳ್ಯ, ಮಂಗನಪಾಳ್ಯ ಈ ಎಲ್ಲ ವಾರ್ಡ್ಗಳಿಂದ ನಮ್ಮ ಎಲ್ಲ ಮೈನಾರಿಟಿ ನಾಯಕರಾದ ಸೈಯದ್ ಅಮೀರ್ ಅವರು ಹಾಗೂ ಸೈಯದ್ ಸರ್ದಾರ್ ಅವರು ಮತ್ತು ಅಲ್ತಾಫ್ರವರು ಮತ್ತು ಮನೋಜ್ ವರ್ಗೀಸ್ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ಸೇರಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಶುಭ ಹಾರೈಸ್ತಾ ಇದ್ದಾರೆ. ನಮಸ್ಕಾರ.